ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ 2 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈಗ 4 ಚೈನ್ನ ತೊಗೋಬೇಕು. 1 2 3 4 4 ಚೈನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಇನ್ನೂ ಒಂದು ಸಲ 4 ಚೈನ ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ರಿಂಗ್ ಬೀಡ್ಸ್ ಒಳಗಡೆ ಕ್ರಿಸ್ಟಲ್ ಬೀಡ್ಸ್ನ ಇಟ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಥ್ರೆಡ್ನ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ನಾವು ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಅಂದರೆ ನೋಡಿ, ಇಲ್ಲಿ ವರ್ಕ್ ಮಾಡ್ಕೋಬೇಕೀಗ ಈ ಕಡೆ. ಹಾಗಾಗಿ ವರ್ಕ್ನ ಈ ಥರ ಟರ್ನ್ ಮಾಡ್ಕೋಬೇಕು. ಇಲ್ಲಿ ನಾವು ಬೀಡ್ ಸುತ್ತ ರಿಂಗ್ ಬೀಡ್ಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ಇಲ್ಲೇನು ಕೌಂಟಿಂಗ್ ಏನು ಬೇಡ, ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನು ಹಾಕ್ತಾ ಹೋಗಬೇಕು ಅಷ್ಟೇ. ನೋಡಿ, ಈ ಥರ ಈ ರಿಂಗ್ ಬೀಡ್ಸ್ನ ನಾವು ತುಂಬಾ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಬೇರೆ ಬೀಡ್ಸ್ ಥರ ಅಲ್ಲ, ಇದು ಕಟ್ಟಾಗೋ ಚಾನ್ಸ್ ತುಂಬಾ ಇರುತ್ತೆ. ಹಾಗಾಗಿ ಹುಷಾರಾಗಿ ತುಂಬಾ ಕೇರ್ಫುಲ್ಲಾಗಿ ನಾವು ಡಿಸೈನ್ನ ಮಾಡ್ಕೋಬೇಕು. ನೋಡಿ, ಈ ಥರ ಸುತ್ತ ಕೂಡ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ಸುತ್ತ ಆದಮೇಲೆ ಇಲ್ಲಿ 4 ಚೈನ್ನ ಲಾಕ್ ಮಾಡಿರ್ತೀವಲ್ವ, ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಈ ಸೈಡು ನಾವು ವರ್ಕ್ ಮಾಡಿದ್ದು. ಈಗ 1 2 3 4 ಚೈನ್ನ ಹಾಕಿ ಇಲ್ಲಿ 4 ಚೈನ್ನ ಲಾಕ್ ಮಾಡಿರ್ತೀವಿ. ನೋಡಿ, ಪ್ರೀವಿಯಸ್ ಸ್ಟೆಪ್ಪಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ವ, ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ 4 ಚೈನ್ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ರಿಂಕಲ್ಸ್ ಬರಲ್ಲ. ಇವಾಗ ನಾವು ತ್ರಿಬಲ್ ಕ್ರೋಶನ ತೊಗೋಬೇಕು. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ರಿಂಗ್ ಬೀಡ್ಸಿಂದ ನಾವು ತ್ರಿಬಲ್ ಕ್ರೋಶನ ತೊಗೊಳ್ಳೋದು. 2ರಲ್ಲಿ 1 ಮಾಡ್ಕೋಬೇಕು, ಮತ್ತು 2ರಲ್ಲಿ 1 ಮಾಡ್ಕೋಬೇಕು, ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಶ ತೊಗೊಂಡಾದ್ಮೇಲೆ 2 ಚೈನ್ನ ತೊಗೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು. ಇಲ್ಲಿ ಟೋಟಲ್ ಆಗಿ ಒಂದು 7 ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ನಾನು. 4 ಆಯಿತು, 5ನೇದು 6 7. ನೋಡಿ, ಈ ಥರ ನಮಗೊಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ 7 ಡಬಲ್ ಕ್ರೋಶಗಳಾದಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಅದೇ ರಿಂಗ್ ಬೀಡ್ಸಿಂದ ಒಂದು ತ್ರಿಬಲ್ ಕ್ರೋಶ 2ರಲ್ಲಿ 1 ಮಾಡ್ಕೋಬೇಕು, ಮತ್ತು 2ರಲ್ಲಿ 1 ಮಾಡ್ಕೋಬೇಕು, ಮತ್ತು 2ರಲ್ಲಿ 1 ಮಾಡ್ಕೋಬೇಕು, ಮತ್ತು 2 ಚೈನು, ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಇಲ್ಲಿ ನಾವು ಮತ್ತೆ 7 ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ಇಲ್ಲಿ ಯಾವ ಥರ ಆರ್ಚ್ ಮಾಡಿದ್ದೀವಲ್ವ ಅದೇ ಥರ ನಾವು ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನೋಡಿ, ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಟೋಟಲಾಗಿ ನಾನು 7 ಡಬಲ್ ಕ್ರೋಶ ತಗೊಂಡು ಒಂದೊಂದು ಆರ್ಚ್ನ ಮಾಡ್ಕೊಂಡಿರೋದು, ಸ್ಲ್ಯಾಂಟಿಂಗ್ ಆರ್ಚು. ಈ ರೀತಿ ಟೋಟಲಾಗಿ 4 ಆರ್ಚ್ಗಳು ಬರುತ್ತೆ. ನೋಡಿ, ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂದರೆ ಒಂದು 4 ಚೈನ್ ಆಗೋಷ್ಟು ಗ್ಯಾಪ್ ಬಿಡ್ಬೋದು. ಇಲ್ಲಿ ಆ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಹೋಗ್ಬೋದು ಡಿಸೈನು. ಕುಚ್ಚಬೇಕು ಅಂತ ಹೇಳಿದ್ರೆ ಇಲ್ಲಿ 4 ಚೈನ್ನ ತಗೊಂಡ್ರೆ ಆಯಿತು. 1 2 3 4 ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು. ಇಲ್ಲಿ ಇನ್ನೊಂದು ಸಲ 4 ಚೈನ್ನ ತಗೋಬೇಕಾಗತ್ತೆ. ಇದನ್ನು ಲಾಕ್ ಮಾಡಿಕೊಂಡು ನಾವು ಫಸ್ಟು ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು.
ನೋಡಿ ಈ ಥರ ಇಲ್ಲಿ 2 ಸಲ 4 ಚೈನ್ ಆದಮೇಲೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತು ಈ ಕಡೆ ಫುಲ್ಲು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿ ಮತ್ತು 3 ಚೈನ್ನ ತೊಗೊಂಡು 4 ಚೈನ್ ಒಳಗಡೆ ಲಾಕ್ ಮಾಡಿ ನೆಕ್ಸ್ಟ್ ನಾವು ತ್ರಿಬಲ್ ಕ್ರೋಶದಿಂದ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಳ್ಳೋದು. ಒಂದೊಂದು ಆರ್ಚಲ್ಲಿ 7 ಡಬಲ್ ಕ್ರೋಶಗಳನ್ನು ತೊಗೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಹಾಕುವಂಥದ್ದು, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗ್ಬೋದು. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಎಂಡಿಂಗಲ್ಲಿ 4 ಚೈನ್ನ ತಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿ ಎಂಡಿಂಗಲ್ಲಿ ಒಂದು 2 ಇಲ್ಲ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಹೋಗುವಂಥ ಡಿಸೈನ್ ಇದು. ತುಂಬಾ ಚೆನ್ನಾಗಿ ಬರುತ್ತೆ. ಸ್ಯಾರಿಗೆ ಹಾಕಿದಾಗ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಕುಚ್ಚಬೇಕು ಅಂದರೆ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು. ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ. ಟ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಇದೆ, ಸ್ಟಿಫಾಗಿ ನಿಲ್ಲುತ್ತೆ, ಹಾಕೋದು ಕೂಡ ತುಂಬ ಈಸಿ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ನೋಡಿ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗೂ ಬರುತ್ತೆ ಡಿಸೈನು. ಬೀಡ್ಸ್ ಬೇಕು ಅಂದರೆ ಒಂದೊಂದು ಆರ್ಚ್ ಆದಮೇಲೆ ಇಲ್ಲಿ ಕೂಡ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು, ಇಲ್ಲ ಇದ್ರ ಮೇಲೆ ಒಂದೊಂದು ಕುಂದನ್ ಕೂಡ ಅಂಟಿಸ್ಕೋಬೋದು. ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 500 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು.